ಘಟಪ್ರಭಾ ನದಿ ಪಾತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಗಸ್ಟ್ 6 ಮಧ್ಯಾಹ್ನ 12 ಗಂಟೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಘಟಪ್ರಭಾ ನದಿ ಪಾತ್ರದ ಮಾಚಕನೂರು, ಚಿಚಕಂಡಿ, ಬರಗಿ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ನಂತರ ಕಾತರಕಿ ಸೇತುವೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಚಾಣಕ್ಯ ಕೆಎಂ, ಜಿಲ್ಲಾ ಪಂಚಾಯಿತಿಯ ಸಿಇಒ ಶಶಿಧರ್ ಕುರೇರವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಬೆಳಗಾವಿ ಭಾಗದಲ್ಲಿ ಸುರಿದ ಭಾರೀ ಪ್ರಮಾಣದ ಮಳೆಯಿಂದಾಗಿ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು, ಘಟಪ್ರಭಾ ನದಿ ಪಾತ್ರದ ವಿವಿಧ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದೆ. ಹೀಗಾಗಿ ಪ್ರವಾಹದಿಂದ ಉಂಟಾದ ಹಾನಿಯನ್ನು ವೀಕ್ಷಣೆ ಮಾಡಿದರು. ರಾಜ್ಯಸಭಾ ಸದಸ್ಯ ನಾರಾಯಣಸಾಬ್ ಭಾಂಡ್ಗೆ ಅವರು ರಾಜ್ಯಸಭೆಯಲ್ಲಿ ಆಲಮಟ್ಟಿ ಜಲಾಶಯದ ಸಂತ್ರಸ್ತರ ಕುರಿತು ಧ್ವನಿಯನ್ನು ಎತ್ತಿದ್ದಾರೆ. ಆಗಸ್ಟ್ 6 ಮಧ್ಯಾಹ್ನ 2 ಗಂಟೆ ರಾಜ್ಯಸಭಾ ಸದಸ್ಯ ನಾರಾಯಣಸಾಬ್ ಭಾಂಡ್ಗೆ ಅವರು ರಾಜ್ಯಸಭೆಯಲ್ಲಿ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ಸಭಾಧ್ಯಕ್ಷರ ಗಮನವನ್ನು ಸೆಳೆದರು. ಬಾಗಲಕೋಟೆಯು ಕೃಷ್ಣಾ ನದಿಯ ಜಲಾನಯನ ಪ್ರದೇಶದಲ್ಲಿ ನಿರ್ಮಿಸಲಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು. ಈ ಯೋಜನೆಯಿಂದಾಗಿ ಬಾಗಲಕೋಟೆ ನಗರ ಮತ್ತು ಗ್ರಾಮೀಣ ಪ್ರದೇಶದ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕುರಿತು ಸಭೆಯಲ್ಲಿ ಮಾತನಾಡಿದರು. ಏಷ್ಯಾದಲ್ಲಿಯೇ ಎರಡನೆಯ ದೊಡ್ಡ ಯೋಜನೆ ಇದಾಗಿದ್ದು, ಈ ಯೋಜನೆಯಲ್ಲಿ ಸುಮಾರು 160 ಗ್ರಾಮಗಳು ಮುಳುಗಡೆಯಾಗಿವೆ. 25,000 ರೈತ ಕುಟುಂಬಗಳು ಮತ್ತು 4 ಲಕ್ಷ ಎಕರೆಗಿಂತ ಹೆಚ್ಚು ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡು ಆಶ್ರಯವನ್ನು ಕಳೆದುಕೊಳ್ಳುವಂತಾಗಿದೆ. ಉದ್ಯೋಗ ಆಶ್ರಯಿಸಿ ಬೇರೆ ಬೇರೆ ಪಟ್ಟಣಗಳಿಗೆ ಗುಳೆ ಹೋಗುತ್ತಿದ್ದಾರೆ ಎಂದು ಈ ಭಾಗದ ಸಮಸ್ಯೆಗಳ ಕುರಿತು ಅವರು ಸಭೆಯ ಗಮನವನ್ನು ಸೆಳೆದರು. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಇನ್ನು ಬಾಗಲಕೋಟೆ ನಗರದಲ್ಲಿ ರಾಜ್ಯಸಭಾ ನಾರಾಯಣಸಾಬ್ ಭಾಂಡ್ಗೆ ಅವರ ಕಚೇರಿಯಿಂದ ಪ್ರಕಟಣೆಯಲ್ಲಿ ಈ ಮಾಹಿತಿಯನ್ನು ನೀಡಲಾಗಿದೆ. ಬಾಗಲಕೋಟೆ ಜನರು ನಿರಾಶ್ರಿತರಾಗಿದ್ದಾರೆ, ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಸನ್ಮಾನನೀಯ ಸಭಾಪತಿಗಳೇ, ಬಾಗಲಕೋಟೆ ಜಿಲ್ಲೆ ಸುಣ್ಣದ ಕಲ್ಲು, ಡೊಲೋಮೇಟ್ ಮತ್ತು ಗುಲಾಬಿ ಗ್ರಾನೈಟ್ ನಂಥ ನೈಸರ್ಗಿಕ ಸಂಪನ್ಮೂಲಗಳು ಸಮೃದ್ಧವಾಗಿದೆ. ಜಿಲ್ಲೆಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಬ್ರಾಡ್ಗೇಜ್ ಮತ್ತು ಡಬಲ್ ಟ್ರ್ಯಾಕ್ ಮಾರ್ಗ, ರಾಷ್ಟ್ರೀಯ ಹೆದ್ದಾರಿಗಳು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ಇದರ ಸದುಪಯೋಗವನ್ನು ತೆಗೆದುಕೊಂಡು ನಿರಾಶ್ರಿತರಾದಂತಹ ಸಂತ್ರಸ್ತ ಕುಟುಂಬಗಳಿಗೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲು, ಉತ್ತೇಜನ ನೀಡಲು ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಪಡಿಸಿ ಆ ಕೈಗಾರಿಕೆಗಳಿಗೆ ತೆರಿಗೆ ವಿನಾಯಿತಿಯನ್ನು ಒದಗಿಸಬೇಕು. ಬಾಗಲಕೋಟೆ ಜಿಲ್ಲೆಗೆ ವಿಶೇಷ ಯೋಜನೆಯಲ್ಲಿ ಆದಾಯ ಮತ್ತು ವಾಣಿಜ್ಯ ತೆರಿಗೆಯಲ್ಲಿ ರಿಯಾಯಿತಿಯನ್ನು ಕೊಡಬೇಕು. ಕೇಂದ್ರ ಸರ್ಕಾರದ ಉದ್ಯೋಗದ ಅವಕಾಶಗಳಲ್ಲಿ ನಿರಾಶ್ರಿತ ಬಾಗಲಕೋಟೆ ಜನ ಮತ್ತು ನಮ್ಮ ರೈತ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡಬೇಕು. ಬಾಗಲಕೋಟೆ ನಗರವನ್ನು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಮಾಡಿ ಬಾಗಲಕೋಟೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಟ್ಟು ಕೇಂದ್ರ ಸಚಿವರುಗಳಾದ ಸನ್ಮಾನ್ಯ ಹಣಕಾಸು ಮಂತ್ರಿಗಳು, ಕೈಗಾರಿಕೆ ಮಂತ್ರಿಗಳು ಮತ್ತು ವಾಣಿಜ್ಯ ಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯನವರ ಹೆಸರು ಕೆಡಿಸಲು ಬಿಜೆಪಿಗರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಎಂದು ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಅವರು ಹೇಳಿದ್ದಾರೆ. ಆಗಸ್ಟ್ 6 ಮಧ್ಯಾಹ್ನ 3 ಗಂಟೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಬಿಜೆಪಿಗರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನು ಕಿಡಿಸಲು ಮುಂದಾಗಿದ್ದಾರೆ. ಹೀಗಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ರಾಜ್ಯಪಾಲರನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಎಂದು ಆರೋಪಿಸಿದರು. ಇನ್ನು ಇವರ ಪಾದಯಾತ್ರೆ ಸಫಲವಾಗುವುದಿಲ್ಲವೆಂದು ಹೇಳಿದ ಅವರು ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಂದ್ರದ್ದು ಹೇಳಿರ್ಬೇಕು ನೋಡಿ, ಯಾಕಂದರೆ ಜನ ಅವ್ರಿಗೆ ಪೂರ್ಣ ಪ್ರಮಾಣದ ಇದನ್ನು ಕೊಟ್ಟಿಲ್ಲ. ಇಬ್ಬರು ಬೇರೆ ಪಕ್ಷದವರು ಅಲ್ಲೊಂದು ಇಲ್ಲೊಂದು ಹಿಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಮ್ಗೆ 136 ಜನ MLA ಎದಕ್ಕೆ ಮುಳುಗುತ್ತೆ? ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಸಿದ್ದರಾಮಯ್ಯಜಿ ಅವ್ರ ಮೇಲೆ. ಸುಳ್ಳು ಸುದ್ದಿ ಏನು ತಪ್ಪಿದೆ ಅವ್ರು ನೋಡೋಣ. ಬಾಂಡ್ನಲ್ಲಿ ಬರೆದು ಕೋರ್ಟಿಗೆ ಅಫಿಡೇವಿಟ್ ಕೊಡುತ್ತೇಳಿ. ಇವ್ರು ಏನು ಓಡಾಡ್ತಾರಲ್ಲ ಇವರೆಲ್ಲರೂ, ಪಾದಯಾತ್ರೆ ಮಾಡಕತ್ತಿರಲ್ಲ, ಕೊಡೋಣ ನೋಡೋಣ. ಇಲ್ಲಿ ತಿಂತ ತಪ್ಪಾಗಿದೆ ಅಂತ ಇವರೇ ಅಫಿಡೇವಿಟ್ ಮಾಡಿ ಇವ್ರ ಹೆಸರಿನಿಂದ ಬೇಕಾದ್ರೆ ಕೊಡ್ಲಿಕ್ಕೆ ತಾಕತ್ತಿದ್ರು. ಏನು ಇರಲಾರ್ದ ವಿಷಯನ್ನ ಸುಮ್ಮನೆ ಸಿದ್ದರಾಮಯ್ಯಜಿ ಅವ್ರ ಮೇಲೆ ಹಾಕಿ ಅವ್ರಿಗೆ ಕಳಂಕ ತರ್ತಕ್ಕಂಥ ಕೆಲಸಕ್ಕೆ ಏನು ಹೋಗಿದ್ದಾರೆ. ಇವರು ಸಫಲರಾಗೋದಿಲ್ಲ, ಇನ್ನ ವಿಫಲರಾಗ್ತಾರೆ. ಜನ ಇವರಿಗೆ ಚೀಮಾರಿ ಹಾಕ್ತಾರೆ.
ಆ ಗವರ್ನರ್ ಪಾಪ ರಾಜ್ಯಪಾಲನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ರು. ಏನ್ ಗೊತ್ತಿದೆ ಎದ್ರ ಸಂಬಂಧ ನೋಟಿಸ್ ಕೊಟ್ಟರು? ಇಂಥ ರಾಜ್ಯಪಾಲರು ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರು ಈ ರಾಜ್ಯಕ್ಕೆ ಬಂದಿದ್ದಾರೆ. ಇದು ಕೇಂದ್ರ ಸರ್ಕಾರ ಇಲ್ಲಿ ಅಷ್ಟೇ ಅಲ್ಲ, ಮೋದಿ ಸಾಹೇಬ್ರ ನೇತೃತ್ವದ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ವಿರೋಧ ಪಕ್ಷವನ್ನು ದಮನ ಮಾಡಲಿಕ್ಕೆ ರಾಜ್ಯಪಾಲನ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಸರಿಯಾದ ಕ್ರಮ ಅಲ್ಲ. ಮಲಪ್ರಭಾ ನದಿ ಪಾತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಾದಾಮಿಯ ಶಾಸಕ ಭೀಮಸೇನ್ ಚಿಮ್ಮನಕಟ್ಟೆ. ಆಗಸ್ಟ್ 6 ಸಂಜೆ 4 ಗಂಟೆ ಸಂದರ್ಭ. ಮಲಪ್ರಭಾ ನದಿಗೆ 12,000 ಕ್ಯೂಸೆಕ್ಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬಿಟ್ಟ ಪರಿಣಾಮವಾಗಿ ಬಾದಾಮಿ ತಾಲೂಕಿನ ಕರ್ಲಕೊಪ್ಪ, ಹಾಗನೂರು, ಆಲೂರ, ಎಸ್ಕೆ, ತಳಕವಾಡ, ಬೀರನೂರ, ಗೋವನಕೊಪ್ಪ, ಕಳಸ, ಕಿತ್ತಲಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಹೀಗಾಗಿ ಅನೇಕ ಭಾಗಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮವಾಗಿ ಹೆಸರು, ಕಬ್ಬು ಸೇರಿದಂತೆ ಇನ್ನಿತರೆ ಬೆಳೆಗಳು ನೀರಿನಲ್ಲಿ ನಿಂತಿವೆ. ಹೀಗಾಗಿ ಬೆಳೆ ಹಾನಿ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಆಗಿರುವಂತಹ ಅನಾಹುತದ ಬಗ್ಗೆ ಬಾದಾಮಿಯ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ರೈತರಿಗೆ ಸಾಂತ್ವನ ಹೇಳಿ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಸ್ಥಳೀಯ ತಹಶೀಲ್ದಾರ್ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೆಜೆಎಂ ಕಾಮಗಾರಿಯಲ್ಲಿ ಆದಂತಹ ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆಗಸ್ಟ್ 6 ಮಧ್ಯಾಹ್ನ 3 ಗಂಟೆ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಉಪವಿಭಾಗ ಹುನಗುಂದ ಇವರ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಹುನಗುಂದದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರ ಮೂಲಕ ಸಚಿವ ಪ್ರಿಯಾಂಕ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಅವಳಿ ತಾಲೂಕುಗಳಲ್ಲಿ 50 ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮತ್ತು ಕೆಲವು ಕಾಮಗಾರಿಗಳು ಪೂರ್ಣಗೊಳ್ಳದೆ ಬಿಲ್ಲನ್ನು ತೆಗೆದಿರುವುದು ಅನೇಕ ಉದಾಹರಣೆಗಳಿದ್ದು, ಸುಮಾರು 10 ರಿಂದ 12 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಯಲ್ಲಿನ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಗಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕ ನವೀನ್ ಕಪಾಲಿ, ಕರವೇ ಘಟಕದ ಸದಸ್ಯ ಪ್ರಕಾಶ್ ನಾಗಯ್ಯನವರ್, ಮೊಹಮ್ಮದ್ ಅಲಿ ಮುಲ್ಲಾ, ಶ್ರೀಕಾಂತ್ ಗಗನಾಥ್ ಮತ್ತು ಮಹರ್ಷಿ ಕಲ್ಮಡಿಯವರು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ರಾಘವೇಂದ್ರ ಪುರೋಹಿತ್ ಅವರು 12 ವರ್ಷದಿಂದ ನಮ್ಮ ತಾಲೂಕಿನಾಗ ಕೆಲಸ ಮಾಡಕತ್ತಾರ. ಆದ್ರೆ ಅವರು ಮಾಡಿದಂಥ ಕಾಮಗಾರಿಗಳು ಇವತ್ತಿನವರೆಗೂ ಯಾವ ಆಗಿಲ್ಲ. ಬರೀ ಕಲಪೆ ಮಟ್ಟದಿಂದ ಕೂಡವು ಹಳ್ಳಿ ಕಾಮಗಾರಿ ಮಾಡಲಾರ್ದ ಬಿಲ್ ತೆಗೆದಾರ ಅವರು. ಅದಕ್ಕೆ ಅವ್ರನ್ನ ವರ್ಗಾವಣೆ ಮಾಡೋ ಸಲುವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟವನ್ನು ಇಟ್ಟುಕೊಂಡಿದೆ. ಯಾರೋ ಕಳ್ಳರು ಶಾಲೆಯಲ್ಲಿನ ಶಾಲಾ ಮಕ್ಕಳ ಬಿಸಿಯೂಟದ ಪಡಿತರ ಕಳ್ಳತನ ಮಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಣಗಂಟಿ ಗ್ರಾಮದಲ್ಲಿ ಜರುಗಿದೆ. ಆಗಸ್ಟ್ 6 ಸಂಜೆ 4 ಗಂಟೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಹನಗಂಡಿ ಗ್ರಾಮದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿನ ಅಡುಗೆ ಕೋಣೆಯ ಶಟರ್ನ ಕೀಲಿ ಮುರಿದು 11 ಅಕ್ಕಿ ಚೀಲ, 50 ಕೆಜಿ ತೊಗರಿ ಚೀಲ ಸೇರಿದಂತೆ ಅಂದಾಜು 20,000ಕ್ಕೂ ಅಧಿಕ ಮೌಲ್ಯದ ದಾಸ್ತಾನನ್ನು ಕಳ್ಳತನ ಮಾಡಲಾಗಿದ್ದು, ಈ ಕುರಿತು ತೇರದಾಳ್ ಪೊಲೀಸ್ ಠಾಣೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಗಿರಿಮಲ್ಲಪ್ಪ ಅವರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಹೆಂಡತಿಯನ್ನ ಕೊಲೆ ಮಾಡಿದ ಆರೋಪಿಗೆ ಜೀವಾವಧಿ ಶಿಕ್ಷೆ, 5,000 ರೂಪಾಯಿ ದಂಡ ವಿಧಿಸಿ ಬಾಗಲಕೋಟೆಯ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಎನ್.ವಿ. ವಿಜಯ್ ಆದೇಶವನ್ನು ಹೊರಡಿಸಿದ್ದಾರೆ. ಆಗಸ್ಟ್ 6 ಸಂಜೆ 5 ಗಂಟೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನರೇನೂರು ಗ್ರಾಮದಲ್ಲಿ ಕಳೆದ 19/11/2020 ಆರೋಪಿ ಗಂಡ ರಮೇಶ್ ತನ್ನ ಹೆಂಡತಿ ಎಲ್ಲವ್ವಳ ಶೀಲವನ್ನು ಶಂಕಿಸಿ ಜಗಳವಾಡಿ ಕೊಡಲಿಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿದ್ದ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದರು. ಪ್ರಕರಣದ ವಿಚಾರಣೆ ನಡೆಸಿದ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಎನ್.ವಿ. ವಿಜಯ್ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ 5,000 ರೂಪಾಯಿಗಳ ದಂಡವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕ ಬಿ.ಜಿ. ಹೆಬಸೂರ್ ಅವರು ವಾದವನ್ನು ಮಂಡಿಸಿದರು.